ರಾಜಸ್ಥಾನಲ್ಲಿ ಒಂದು ವಿಲೇಜ್ ಇದೆ. ಸನ್ಸೆಟ್ ಆದ ಮೇಲೆ ಅಲ್ಲಿ ಯಾರೂ ಹೋಗಲ್ಲ. ಯಾಕೆ ಅಂದರೆ ನೈಟ್ ಟೈಮಲ್ಲಿ ಮಕ್ಕಳ ನಗುವಿನ ಸೌಂಡ್ಸ್, ಹುಡುಗಿಯರು ಅಳುವ ಧ್ವನಿ, ನಡೆಯುವ ಸ್ಟೆಪ್ಸ್ ಇವೆಲ್ಲವೂ ಕೇಳಿಸುತ್ತೆ. ಇದು ಕುಲ್ದಾರ ಹಾಂಟೆಡ್ ವಿಲೇಜ್ನ ಒಂದು ಮಿಸ್ಟರಿ. 200 ವರ್ಷಗಳ ಹಿಂದೆ ಈ ಕುಲ್ದಾರ ತುಂಬ ರಿಚ್ ವಿಲೇಜ್ ಆಗಿತ್ತು. ಗೋಲ್ಡ್, ಟ್ರೇಡ್, ಕ್ರಾಪ್ಸ್ ಎಲ್ಲ ಇದ್ದವು. ಆದರೆ ಒಂದು ದಿನ ಒಂದು ಪವರ್ಫುಲ್ ವ್ಯಕ್ತಿ ವಿಲೇಜ್ನ ಗ್ರಾಮ ದೊಡ್ಡವರ ಹುಡುಗಿಯರನ್ನು ನೋಡಿದನು. ಆ ದಿನದಿಂದ ವಿಲೇಜ್ನ ದಾರಿ ಬದಲಾಯಿತು. ಗ್ರಾಮದ ದೊಡ್ಡವರು ಒಂದು ಶಾಕಿಂಗ್ ಡಿಸಿಷನ್ನ ತೆಗೆದುಕೊಂಡ್ರು. 5,000 ಜನ ರಾತ್ರಿಯಲ್ಲಿ ತನ್ನ ಮನೆಯನ್ನು ಬಿಟ್ಟು ಡೆಸರ್ಟ್ನಲ್ಲಿ ಮಾಯವಾಗಿ ಹೋದ್ರು. ಹೋಗ್ತಾ ಹೋಗ್ತಾ ಒಂದು ಶಾಪ ಕೂಡ ಕೊಟ್ಟಿದ್ರು, ಈ ವಿಲೇಜಲ್ಲಿ ಯಾರು ಸೆಟಲ್ ಆಗಲ್ಲ ಅಂತ. ಹಾಗಾದರೆ ಈ ಶಾಪ ನಿಜವಾಗಿದೆಯಾ? ಇವತ್ತು ನಾವು ಇಂಡಿಯಾನ ಮೋಸ್ಟ್ ಮಿಸ್ಟೀರಿಯಸ್ ಗೋಸ್ಟ್ ವಿಲೇಜ್ ಕುಲ್ದಾರ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋಗೆ ಹೋಗುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಡಿಯಾನ ನಾರ್ತ್ ಸೈಡ್ನಲ್ಲಿ ಇರುವ ರಾಜಸ್ಥಾನ್ ಡೆಸರ್ಟ್ ಲ್ಯಾಂಡ್ಸಲ್ಲಿ ತುಂಬ ಹಿಸ್ಟೋರಿಕಲ್ ಪ್ಲೇಸಸ್ ಇವೆ. ಆ ಸ್ಟೇಟಲ್ಲಿ ಇರುವ ಫೇಮಸ್ ಸಿಟಿ ಜೈಲ್ಸಮಾರ್. ಜೈಲ್ಸಮಾರಿಂದ ಸುಮಾರು 20-30 ಕಿಲೋಮೀಟರ್ ದೂರದಲ್ಲಿ ಡೆಸರ್ಟ್ ಮಧ್ಯದಲ್ಲಿ ಒಂದು ನಾಶ ಆದ ವಿಲೇಜ್ ಇದೆ. ಆ ವಿಲೇಜ್ನ ಹೆಸರು ಕುಲ್ದಾರ. ಇವಾಗ ಇದು ಲಾಸ್ಟ್ 200 ವರ್ಷಗಳಿಂದ ಕಂಪ್ಲೀಟ್ಲಿ ಖಾಲಿ ಇದೆ. ಆದರೆ ಒಂದು ಟೈಮಲ್ಲಿ ಇದು ತುಂಬ ರಿಚ್ ವಿಲೇಜ್ ಆಗಿತ್ತು. ಭೂಮಿಯಲ್ಲಿ ಕೃಷಿ, ಟ್ರೇಡ್, ಫೆಸ್ಟಿವಲ್ಸ್ ಅಂದರೆ ಹಬ್ಬಗಳು, ಜನರು ಜೀವನದಿಂದ ಫುಲ್ ನೆಮ್ಮದಿಯಾಗಿ ಬಾಳ್ತಾ ಇದ್ರು ಇಲ್ಲಿ. ಆದರೆ ಒಂದು ದಿನ ಸಡನ್ನಾಗಿ ಎಲ್ಲರೂ ಮಾಯವಾಗಿ ಹೋದರು. ಅಲ್ಲಿಂದ ಈ ಕತೆ ಸ್ಟಾರ್ಟ್ ಆಗುತ್ತೆ. ಸುಮಾರು ವರ್ಷಗಳ ಹಿಂದೆ ಈ ರೀಜಿಯನ್ನಲ್ಲಿ ಪಾಲಿವಾಲ್ ಬ್ರಾಹ್ಮಿನ್ಸ್ ಅಂತ ಒಂದು ಕಮ್ಯುನಿಟಿ ಸೆಟಲ್ ಆಗಿತ್ತು. ಅವರು ಮಾರ್ವಾರ್ ರಿಲಿಜಿಯನ್ನ ಪಾಲಿ ಅಂತ ಪ್ಲೇಸಿಂದ ಬಂದವರು. ಸುಮಾರು ವರ್ಷಗಳ ಹಿಂದೆ ಈ ರೀಜಿಯನಲ್ಲಿ ಪಾಲಿವಾಲ್ ಬ್ರಾಹ್ಮಿನ್ಸ್ ಅಂತ ಕಮ್ಯುನಿಟಿ ಸೆಟಲ್ ಆಗಿತ್ತು. ಅವರು ಮಾರ್ವಾರ್ ರಿಲಿಜಿಯನ್ನ ಪಾಲಿ ಅಂತ ಪ್ಲೇಸಿಂದ ಬಂದವರು. ಅವರು ತುಂಬ ಇಂಟೆಲಿಜೆಂಟ್ ಫಾರ್ಮರ್ಸ್ ಮತ್ತು ಟ್ರೇಡರ್ಸ್. ಡೆಸರ್ಟಲ್ಲಿ ಫಾರ್ಮಿಂಗ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಅನಿಸುತ್ತೆ ಅಲ್ವಾ? ಆದರೆ ಪಾಲಿವಾಲ್ ಬ್ರಾಹ್ಮಿನ್ಸ್ ಅದನ್ನು ಪಾಸಿಬಲ್ ಮಾಡಿದರು. ಅವರು ಬಾವಿಗಳನ್ನು ತೆಗೆದರು, ಮೆಟ್ಲ ಬಾವಿಗಳನ್ನು ಕಟ್ಟಿದ್ರು, ಕಾಲುವೆಗಳನ್ನು ಕ್ರಿಯೇಟ್ ಮಾಡಿದ್ರು, ಇರಿಗೇಷನ್ ಸಿಸ್ಟಮ್ನ ಡೆವಲಪ್ ಮಾಡಿದರು, ಡೆಸರ್ಟ್ ಲ್ಯಾಂಡ್ನ ಫರ್ಟೈಲ್ ಫೀಲ್ಡ್ ಆಗಿ ಮಾಡಿದರು. ಅಂದರೆ ವೀಟ್, ರೈಸ್ ಥರ ಕ್ರಾಪ್ಸ್ನ ಕೂಡ ಬೆಳೆಸಿದರು. ಕುಲ್ದಾರ ಮಾತ್ರ ಅಲ್ಲ, ಪಕ್ಕದಲ್ಲಿ ಟೋಟಲ್ 84 ವಿಲೇಜಸ್ನ ಡೆವಲಪ್ ಆಗಿತ್ತು. ಟ್ರೇಡ್ ರೂಟ್ಸಿಂದ ಚೈನಾ, ಇರಾನ್, ಸೆಂಟ್ರಲ್ ಏಷ್ಯಾದಿಂದ ಟ್ರೇಡರ್ಸ್ ಬರುತ್ತಿದ್ದರು. ಸುಮಾರು 500 ವರ್ಷಗಳು ಇವೆಲ್ಲ ವಿಲೇಜಸ್ನ ತುಂಬ ಸಮೃದ್ಧಿಯಾಗಿ ಇಟ್ಟಿದ್ದವು. 1820 ಸಮಯದಲ್ಲಿ ಜೈಲ್ಸಮಾರ್ ಕಿಂಗ್ಡಮ್ಮಲ್ಲಿ ಒಬ್ಬ ಪವರ್ಫುಲ್ ಇರುವ ಒಂದು ಮಿನಿಸ್ಟರ್ ಒಬ್ಬ ಇದ್ದನು. ಅವನ ಹೆಸರು ಸಲೀಂ ಸಿಂಗ್. ಅಫಿಷಿಯಲ್ ಆಗಿ ಅವನು ದಿವಾನ್, ಅಂದರೆ ಪ್ರೈಮ್ ಮಿನಿಸ್ಟರ್ ಥರ ಪೊಸಿಷನ್. ಆದರೆ ಜನರು ಅವನನ್ನು ಬೇರೆ ಹೆಸರಿನಿಂದ ಕರೀತಾ ಇದ್ದರು, ಅದೇ ಜಲೀಂ ಸಿಂಗ್. ಯಾಕೆ ಅಂದರೆ ಅವನ ರೂಲ್ ತುಂಬ ಕ್ರೂಯಲ್ ಆಗಿತ್ತು. ವಿಲೇಜಸ್ಸಿಂದ ಹೆವಿ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಿದ್ದರು. ಟ್ಯಾಕ್ಸ್ ಕೊಡಲಿಲ್ಲ ಅಂದರೆ ಪ್ರಾಪರ್ಟಿನ ಸೀಸ್ ಮಾಡುತ್ತಿದ್ದ, ಪಬ್ಲಿಕ್ಕಲ್ಲಿ ಇನ್ಸಲ್ಟ್ ಮಾಡುತ್ತಿದ್ದ. ಜನರು ಆಲ್ರೆಡಿ ಕಷ್ಟಪಡುತ್ತಿದ್ದರು. ಆದರೆ ರಿಯಲ್ ಪ್ರಾಬ್ಲಮ್ ಇನ್ನೊಂದು ಇನ್ಸಿಡೆಂಟಿಂದ ಸ್ಟಾರ್ಟ್ ಆಯಿತು. ಒಂದು ದಿನ ಸಲೀಂ ಸಿಂಗ್ ಕುಲ್ದಾರ ವಿಲೇಜ್ಗೆ ಬಂದನು. ವಿಲೇಜ್ ಬಾವಿ ಹತ್ತಿರ ಕೆಲವು ಹುಡುಗಿಯರು ನೀರು ತುಂಬಿಕೊಳ್ತಾ ಇದ್ದರು. ಅಲ್ಲಿ ಅವನು ವಿಲೇಜ್ನ ಹೆಡ್ನ ಮಗಳನ್ನು ನೋಡಿದನು. ಅವಳು ಬ್ಯೂಟಿ ನೋಡಿ ಅವನು ಶಾಕ್ ಆಯಿತು. ಡೈರೆಕ್ಟಾಗಿ ಗ್ರಾಮದ ದೊಡ್ಡವರ ಹತ್ತಿರ ಹೋಗಿ ಪ್ರಪೋಸಲ್ ಹಾಕಿದನು, ನನಗೆ ಆ ಹುಡುಗಿಯ ಜೊತೆ ಮದುವೆ ಆಗಬೇಕು. ಪ್ರಾಬ್ಲಮ್ ಏನಪ್ಪ ಅಂದರೆ ಆ ಹುಡುಗಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿತ್ತು. ಗ್ರಾಮದ ದೊಡ್ಡವರು ಪೊಲೈಟಾಗಿ ರಿಜೆಕ್ಟ್ ಮಾಡಿದರು. ಆಗ ಸಲೀಂ ಸಿಂಗಿಗೆ ಕೋಪ ಬಂದಿತು. ನೆಕ್ಸ್ಟ್ ಬರುವ ಪೌರ್ಣಮಿ ಒಳಗೆ ಆ ಹುಡುಗಿಯನ್ನು ನನಗೆ ಕೊಡಬೇಕು, ಇಲ್ಲ ಅಂದರೆ ನಾನು ಆರ್ಮಿ ಜೊತೆ ಬಂದು ವಿಲೇಜ್ನ ಡೆಸ್ಟ್ರಾಯ್ಡ್ ಮಾಡಿ ಅವಳನ್ನು ಫೋರ್ಸ್ ಆಗಿ ತೆಗೆದುಕೊಂಡು ಹೋಗ್ತೀನಿ, ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆ ಮಾತಿನಿಂದ ವಿಲೇಜಲ್ಲಿ ಭಯ ಸ್ಟಾರ್ಟ್ ಆಯಿತು. ಈ ಪ್ರಾಬ್ಲಮ್ ತುಂಬ ಸೀರಿಯಸ್ ಆಯಿತು. ಕುಲ್ದಾರ ಮಾತ್ರ ಅಲ್ಲ, 84 ವಿಲೇಜಸ್ನ ದೊಡ್ಡವರು ಸೀಕ್ರೆಟ್ ಮೀಟಿಂಗ್ ಮಾಡಿದರು. ಡಿಸಿಷನ್ನ ತುಂಬ ಸ್ಟ್ರಾಂಗ್ ಆಗಿ ತೆಗೆದುಕೊಂಡ್ರು. ನಮ್ಮ ಗೌರವಕ್ಕಾಗಿ ವಿಲೇಜ್ನ ಬಿಟ್ಟು ಹೋಗೋಣ, ಆದರೆ ನಮ್ಮ ಹುಡುಗಿಯನ್ನು ಆ ಮನುಷ್ಯನಿಗೆ ಮಾತ್ರ ಕೊಡುವುದಿಲ್ಲ ಅಂತ ಹೇಳಿದರು. ಆ ರಾತ್ರಿ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಹೆಣ್ಣು ಮಕ್ಕಳು ಲಗೇಜ್ನ ಪ್ಯಾಕ್ ಮಾಡಿದರು, ಗಂಡು ಮಕ್ಕಳು ಬಂಡಿಗಳನ್ನು ರೆಡಿ ಮಾಡಿದರು, ಹಸುಗಳು, ಧಾನ್ಯಗಳು ಎಲ್ಲವನ್ನು ತೆಗೆದುಕೊಂಡು ಹೋದರು. ಅರ್ಧ ರಾತ್ರಿ ಆದಮೇಲೆ ಎಂಟೈರ್ ವಿಲೇಜ್ ಸೈಲೆಂಟಾಗಿ ಡೆಸರ್ಟಲ್ಲಿ ಮೈಗ್ರೇಷನ್ ಮಾಡಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಲೀಂ ಸಿಂಗ್ ಆರ್ಮಿ ಜೊತೆ ಕುಲ್ದಾರಿಗೆ ಬಂದನು. ಆದರೆ ಅವನು ಅಲ್ಲಿ ನೋಡಿ ಶಾಕ್ ಆದನು. ಯಾಕೆಂದರೆ ಮನೆಗಳು ಇದ್ದವು, ಸ್ಟ್ರೀಟ್ಸ್ ಇದ್ದವು, ಪಾತ್ರೆಗಳು ಇದ್ದವು, ಸ್ಟೌವಲ್ಲಿ ಬೂದಿ ಕೂಡ ಇತ್ತು. ಆದರೆ ಯಾರೂ ಕೂಡ ಇರಲಿಲ್ಲ. ಎಂಟೈರ್ ವಿಲೇಜ್ ಖಾಲಿ.
ಆಲ್ಮೋಸ್ಟ್ 5,000 ಜನ ಓವರ್ನೈಟಲ್ಲಿ ಮಾಯವಾಗಿ ಹೋದರು. ವಿಲೇಜ್ ಬಿಟ್ಟು ಹೋಗ್ತಾ ಪಾಲಿವಾಲ್ ಬ್ರಾಹ್ಮಣ್ಸ್ ಒಂದು ಶಾಪ ಕೂಡ ಕೊಟ್ಟರು. ಈ ವಿಲೇಜಸ್ಸಲ್ಲಿ ಯಾರೂ ಪರ್ಮನೆಂಟಾಗಿ ಸೆಟಲ್ ಆಗೋಲ್ಲ. ಸಮಯ ಕಳೆದ ಮೇಲೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ 84 ವಿಲೇಜಸ್ಸಲ್ಲಿ ತುಂಬ ವಿಲೇಜಸ್ ಮತ್ತೆ ಡೆವಲಪ್ ಆಯಿತು. ಆದರೆ ಕುಲ್ದಾರ ಮಾತ್ರ ಇವತ್ತು ಕೂಡ ಹಾಗೆ ಖಾಲಿಯಾಗಿದೆ. 200 ವರ್ಷಗಳಾದರೂ ಯಾರೂ ಸೆಟಲ್ ಆಗಿಲ್ಲ. ಈ ಪ್ಲೇಸ್ ಬಗ್ಗೆ ತುಂಬ ಪ್ಯಾರಾನಾರ್ಮಲ್ ಸ್ಟೋರೀಸ್ ಕೂಡ ಇವೆ. ಲೋಕಲ್ಸ್ ಮತ್ತು ಟೂರಿಸ್ಟ್ ಕೆಲವು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ನ ಮಾಡಿದ್ದಾರೆ. ಅವು ಏನಪ್ಪ ಅಂದರೆ ನಡೆಯುವ ಸೌಂಡ್ ಕೇಳಿಸುವುದು, ಹುಡುಗಿಯರು ಮಾತನಾಡುವ ಸೌಂಡ್ ಕೇಳಿಸುವುದು, ಮಕ್ಕಳ ನಗುವಿನ ಧ್ವನಿ, ಬಳೆಗಳು ಮತ್ತು ಕಾಲಿನ ಪಟ್ಟಿಗಳ ಸೌಂಡ್, ಯಾರೋ ಪಕ್ಕದಲ್ಲಿ ನಡೆಯುತ್ತಿದ್ದಾರೆ ಅನ್ನೋ ಫೀಲಿಂಗ್. ಕೆಲವು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಕೂಡ ಇನ್ವೆಸ್ಟಿಗೇಷನ್ನ ಮಾಡಿದ್ದಾರೆ. ಡ್ರೋನ್ ಯೂಸ್ ಮಾಡಿದಾಗ ಮೆಟ್ಲ ಬಾವಿ ಹತ್ರ ಡ್ರೋನ್ ಕ್ರ್ಯಾಶ್ ಆಯಿತು ಅಂತ ರಿಪೋರ್ಟ್ಸ್ ಕೂಡ ಇದೆ. ಅದಕ್ಕೆ ಸನ್ಸೆಟ್ ಆದ ಮೇಲೆ ಎಂಟ್ರಿ ಇರುವುದಿಲ್ಲ ಈ ವಿಲೇಜ್ ಒಳಗೆ. ಹಿಸ್ಟೋರಿಯನ್ಸ್ ಮತ್ತು ಸೈಂಟಿಸ್ಟ್ ಬೇರೆ ಎಕ್ಸ್ಪ್ಲನೇಷನ್ನ ಕೊಡ್ತಾರೆ. ಅವರು ಕೊಡುವ ಪಾಸಿಬಲ್ ರೀಸನ್ಸ್ ಏನಪ್ಪ ಅಂದರೆ ವಾಟರ್ ಶಾರ್ಟೇಜ್, ಕಾಕ್ನಿ ರಿವರ್ ಡ್ರೈ ಆಗೋದು, ಟ್ರೇಡ್ ರೂಟ್ಸ್ ಚೇಂಜ್ ಆಗೋದು, ಹೆವಿ ಟ್ಯಾಕ್ಸೇಷನ್, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಇವೆಲ್ಲ ಕಾರಣದಿಂದ ಅವರು ವಿಲೇಜನ್ನು ಬಿಟ್ಟು ಹೋಗಿರ್ಬೋದು ಅಂತ ಹೇಳ್ತಿದ್ದಾರೆ. ರಿಸರ್ಚರ್ಸ್ ಹೇಳೋದು ವಿಲೇಜ್ ಸಡನ್ ಆಗಿ ಅಲ್ಲ, ಸ್ಲೋ ಆಗಿ ಮೈಗ್ರೇಷನ್ ಆಗಿತ್ತು ಅಂತ. ಆದರೆ ಬಿಗ್ ಕ್ವಶನ್ ಏನಪ್ಪ ಅಂದರೆ 84 ವಿಲೇಜಸ್ ಡೆವಲಪ್ ಆಯಿತು, ಕುಲ್ದಾರ ಯಾಕೆ ಆಗಲಿಲ್ಲ? ಇದಕ್ಕೆ ಕ್ಲಿಯರ್ ಆನ್ಸರ್ ಇವತ್ತಿಗೂ ಇಲ್ಲ. ಇವತ್ತು ಕುಲ್ದಾರನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರೊಟೆಕ್ಟ್ ಮಾಡುತ್ತಿದೆ. ಡೇ ಟೈಮಲ್ಲಿ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ, ಆದರೆ ಈವ್ನಿಂಗ್ 6 ಆದ ಮೇಲೆ ಗೇಟ್ ಕ್ಲೋಸ್. ಸನ್ಸೆಟ್ ಆದ ಮೇಲೆ ಡೆಸರ್ಟ್ನ ಗಾಳಿ, ಓಲ್ಡ್ ಹೌಸ್ನ ಸೈಲೆನ್ಸ್, ಅಟ್ಮಾಸ್ಫಿಯರ್ ತುಂಬ ಸ್ಟ್ರೇಂಜ್ ಮತ್ತು ಭಯಂಕರವಾಗಿ ಇರುತ್ತೆ. ಇದು ಕುಲ್ದಾರ ವಿಲೇಜ್ನ ಸ್ಟೋರಿ. ಒಂದು ಪಕ್ಕದಲ್ಲಿ ಇದು ಹಾಂಟೆಡ್ ಮಿಸ್ಟರಿ ಥರ ಕಾಣಿಸುತ್ತೆ, ಇನ್ನೊಂದು ಪಕ್ಕದಲ್ಲಿ ಇದು 5,000 ಜನ ಗೌರವಕ್ಕಾಗಿ ತೆಗೆದುಕೊಂಡ ಡಿಸಿಷನ್ ಅನಿಸುತ್ತೆ. ನಿಜವೇನು ಅಂತ ಇವತ್ತಿಗೂ ಕ್ಲಿಯರ್ ಇಲ್ಲ. ಅದು ಶಾಪನ, ಹಿಸ್ಟೋರಿಕಲ್ ಟ್ರ್ಯಾಜಡಿನ, ಇಲ್ಲ ನ್ಯಾಚುರಲ್ ಮೈಗ್ರೇಷನ್ನ. ಆದರೆ ಒಂದು ವಿಷಯ ನಿಜ, 200 ವರ್ಷಗಳ ಆದರೂ ಕುಲ್ದಾರ ಇವತ್ತಿಗೂ ಸೈಲೆಂಟಾಗಿ ಹಿಸ್ಟೋರಿನ ಕಾಪಾಡುತ್ತಿದೆ. ನೀವು ರಾಜಸ್ಥಾನ್ಗೆ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ನಲ್ಲಿ ಹೇಳಿ. ನಿಮ್ಮ ಒಪಿನಿಯನ್ ಏನು? ಕುಲ್ದಾರ ನಿಜವಾಗಿಯೂ ಹಾಂಟೆಡ್ ಪ್ಲೇಸಾ ಇಲ್ಲ ಎಕ್ಸರಿಗೇಷನ್ ಮಾಡ್ತಾ ಇರುವ ಒಂದು ವಿಲೇಜಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮಿಸ್ಟೀರಿಯಸ್ ಸ್ಟೋರೀಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.